ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವೀಡಿಯೋ ಮಾಡೋಕ್ಕಿಂತ ಮುಂಚೆ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡಬೇಕಿತ್ತು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋಗೆ ಜಂಪ್ ಮಾಡೋಣ. ಇವತ್ತಿನ ವೀಡಿಯೋ ಮಾಡ್ತಾ ಇರೋದು ಪೋಸ್ಟ್ ಮ್ಯಾಚ್ ರಿವ್ಯೂ ಆಫ್ SRH ವರ್ಸಸ್ RCB. ಏನೇನಾಯಿತು ಮ್ಯಾಚಲ್ಲಿ ಅಂತ ಡಿಸ್ಕಸ್ ಮಾಡೋಣ. ನಿನ್ನೆ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದಕ್ಕೆ ಒಂದೇ ರೀತಿ ಪೋಸ್ಟ್ ಮ್ಯಾಚ್ ರಿವ್ಯೂ ಮಾಡ್ತಾಯಿದ್ದೀನಿ. ನಿಮ್ಗಾದರೂ ಪ್ರಿವ್ಯೂ ನೋಡಬೇಕು ಅಂದರೆ ನಾನು ಲಾಸ್ಟ್ ಟೈಮು RCB ವರ್ಸಸ್ SRH ಆಡಿದಾಗ ಚಿನ್ನಸ್ವಾಮಿಲಿ ಅದರೂ ಪ್ರಿವ್ಯೂ ಮಾಡಿದ್ದೆ. ಅದರಲ್ಲೂ ಸೇಮ್ ಅದೇ ಹೆಂಗೆ ಹೇಳಿದ್ನೆ ಅದೇ ಥರ ನಿನ್ನೆ ಅಪ್ಲೈ ಮಾಡಿದ್ದಾರೆ ಅಷ್ಟೇ. ಆ ಸ್ಟ್ರಾಟಜಿನ ಹೋಗಿ ನೋಡಿ ಲಿಂಕ್ ಹಾಕಿರ್ತೀನಿ ಅಂತ ಹೇಳ್ತಾ ಬನ್ನಿ ಪೋಸ್ಟ್ ಮ್ಯಾಚು ರಿವ್ಯೂಗೆ ಹೋಗೋಣ. ಆ್ಯಸ್ ಯೂಶ್ವಲ್ ನಿಮಗೆ RCB ಟಾಸ್ ವಿನ್ ಆಗ್ಬಿಟ್ಟು ನನ್ನ ಪ್ರಕಾರ ಅಂದ್ಕೊಂಡಿದ್ದೆ ನಾನು ಬ್ಯಾಟಿಂಗ್ ತೊಗೊತಾರೆ, ಯಾಕಂದರೆ SRHಗೆ ಫಸ್ಟ್ ಬ್ಯಾಟಿಂಗ್ ಕೊಟ್ಟರೆ ಅವರು ಆರಾಮಾಗಿ ಸ್ಕೋರ್ ಮಾಡಿಬಿಡ್ತಾರೆ ಅಂತ 250 260 ಆರಾಮಾಗಿ ಹೊಡೆದ್ಬಿಡ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಸ್ಕೋರ್ ಪ್ರೆಷರ್ ಇರಲಿ, ಚೇಸ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತಾರೆ ಅಂತ ಯಾವ ಟೀಮ್ಗೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ RCB ಥಿಂಕ್ ಟ್ಯಾಂಕ್ ಈ ಸತಿ ಟಾಸ್ ವಿನ್ ಆಗಿಬಿಟ್ಟು ಅವರಿಗೆ ನಾವು ಫಸ್ಟ್ ಬ್ಯಾಟಿಂಗ್ ಆಡ್ತೀವಿ. ಫಸ್ಟ್ ಬ್ಯಾಟಿಂಗ್ ಆಡಿದ್ದ RCB 20 ಓವರ್ಸಲ್ಲಿ 206ಕ್ಕೆ 7 ವಿಕೆಟ್ ಕಳ್ಕೊಂಡು 207 ಟಾರ್ಗೆಟ್ ಕೊಡ್ತೀವಿ SRHಗೆ. 206 ಹೊಡೆಯೋಕ್ಕೆ ಮೇನ್ ಕಾರಣ ಯಾರ್ಯಾರು ಅಂದರೆ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ 52 ಏನೋ ಹೊಡಿತಾರೆ, ಅರೌಂಡ್ 43 ಬಾಲ್ಸು. ತುಂಬ ನಿಧಾನಕ್ಕೆ ಆಡ್ತಾರೆ. 50 ಏನೋ 37 ಬಾಲ್ಸ್ಗೇನೋ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಒಂದು 5 ಬಾಲು ಪರದಾಡ್ತಾರೆ. ಯಾರು 6 ಬಾಲ್ 5 ಬಾಲು ಬೌಂಡ್ರಿಗಳೇ ಇರೋಲ್ಲ. 25 ಬಾಲ್ಸ್ ಆಗಿರುತ್ತೆ ಒಂದು ಬೌಂಡ್ರಿ ಬಂದು ಆ ಫೇಸಲ್ಲಿ. ಸೊ ತುಂಬ ಒದ್ದಾಡ್ತಾರೆ. ಅವ್ರಿಗೆ ಏನು ಮಾಡೋಕ್ಕಲ್ಲ, ಒಂದೊಂದು ಮ್ಯಾಚ್ ಹಿಂಗಾಗುತ್ತೆ. ಲಾಸ್ಟ್ ಮ್ಯಾಚೆಲ್ಲ ಚೆನ್ನಾಗಿ ಆಡಿದರು. ಈ ಮ್ಯಾಚು ಸ್ವಲ್ಪ ಸ್ಟ್ರೈಕ್ ರೇಟು ಕಮ್ಮಿ ಆಯಿತು, ಪರವಾಗಿಲ್ಲ. ಆದರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಟೀಮಿಗೆ. ನೆಕ್ಸ್ಟ್ ನಿಮಗೆ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಿದ್ದಂದರೆ ರಜತ್ ಪಟಿದಾರು. ಏನು ಆಡಿದ್ರು ಗುರು ರಜತ್ ಪಟಿದಾರು. 19 ಬಾಲ್ಸ್ 50 ಹೊಡೆದಿದ್ರು, 20 ಬಾಲ್ಗೆ ಔಟ್ ಆಗ್ಬಿಟ್ರು. ಅವ್ರಿಗೆ ರೂಢಿ ಆಗ್ಬಿಟ್ಟೈತೆ. 50 ಹೊಡೆದ ತಕ್ಷಣ ಔಟ್ ಆಗ್ಬಿಡ್ತಾ ಇದೆ ಇತ್ತೀಚೆಗೆ ಯಾಕೋ. ಸೈಕಾಗಿ ಹೊಡೆದ್ರು ಗುರು. 5 ಸಿಕ್ಸು 20ರಲ್ಲಿ ಎಷ್ಟು 30 ರನ್ ಅಲ್ಲೇ ಬಂತು. 5 ಸಿಕ್ಸಲ್ಲಿ ಮಯಾಂಕ್ ಮಾರ್ಕಂಡೆ ಒಂದು ಓವರ್ ಹೊಡಿತಾರೆ, 4 ಸಿಕ್ಸ್ ಹೊಡಿತಾರೆ. ಚೆನ್ನಾಗಿ ಹೊಡೆದಂಗೆ ಹೊಡಿರ್ತಾರೆ. ಲಾಸ್ಟ್ ಬಾಲ್ 6 ಹೊಡಿಬೇಕಿತ್ತು, ಹೋಗ್ಲಿ ಪಾಪ ಅಂದರೆ ಸಿಂಗಲ್ ತೊಗೊಂಡಿದ್ದಾರೆ. ಸಖತ ಹೊಡಿತಾರೆ ಮಾತ್ರ ಸ್ಪಿನ್ನರ್ಸ್ಗಂತೂ. ಚಿಂದಿ ಚಿತ್ರಾನ್ನ ಮಾಡಾಕ್ಬಿಟ್ರು ಮಾರ್ಕಂಡೆಗೆ. ಅದಾದಮೇಲೆ ನಿಮಗೆ ಇನ್ನೊಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಬಂದಿದ್ದಂದರೆ ಕ್ಯಾಮ್ರನ್ ಗ್ರೀನಿಂದ. ಅವರು 39 ಹೊಡಿತಾರೆ 20 ಬಾಲ್ಸಲ್ಲಿ. ಅವರು ಏನೋ 6 ಏನು ಹೊಡೆಯಲ್ಲ, ಬರೀ ಬೌಂಡ್ರೀಸೇ 5 ಬೌಂಡ್ರೀಸ್ ಹೊಡಿತಾರೆ. ಚೆನ್ನಾಗಿ ಆಡ್ತಾರೆ ಅವರು. ಅದಾದಮೇಲೆ ನಿಮಗೆ ಇನ್ನೊಂದು ಸಣ್ಣ ಕಾಂಟ್ರಿಬ್ಯೂಟ್ ಬಂದಿದ್ದಂದರೆ ಫಾಫ್ ಡು ಪ್ಲೆಸಿಯಿಂದ 12 ಬಾಲ್ಸ್ 25 ರನ್ಸ್ ಏನೋ ಹೊಡಿತಾರೆ. ಅವರು ಚೆನ್ನಾಗಿ ಆಡ್ತಾರೆ 200 ಸ್ಟ್ರೈಕ್ ರೇಟಲ್ಲಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಇವ್ರು ವಿಕೆಟ್ ತೆಗೆದುಬಿಡ್ತಾರೆ. ಯಾರು ನಿಮಗೆ ನಟರಾಜನ್ ವಿಕೆಟ್ ತೆಗೆದುಬಿಡ್ತಾರೆ ಪವರ್ ಪ್ಲೇಯಲ್ಲೇ. ಅದಾದಮೇಲೆ ನಿಮಗೆ DK ಅವರು ಇವತ್ತೇನು ಅಷ್ಟೊಂದು ಇದು ಮಾಡೋಕ್ಕಾಗಲಿಲ್ಲ. 6 ಬಾಲ್ಸ್ 11 ರನ್ ಏನೋ ಹೊಡಿತಾರೆ. ಅದಾದಮೇಲೆ ನಿಮಗೆ ಇನ್ನೊಬ್ಬರು ಚೆನ್ನಾಗಿ ಇದು ಮಾಡಿದ್ದಂದರೆ ಸ್ವಪ್ನಿಲ್ ಸಿಂಗ್. ಇವತ್ತು ಇಂಪ್ಯಾಕ್ಟ್ ಪ್ಲೇಯರ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಕೊತೀನಿ. ಇವತ್ತು ಆಲ್ರೌಂಡರ್ ಥರನೇ ತೊಗೊಂಡಿದ್ದಾರೆ. ಆದರೆ ಇವರು ಸ್ವಪ್ನಿಲ್ ಸಿಂಗ್ ಅನ್ನೋರು ಬ್ಯಾಟ್ ಸ್ವಲ್ಪ ಆಡ್ತಾರೆ, ಲೈಕ್ ಎ ಬಾಲರ್ ವಿತ್ ಆಲ್ರೌಂಡರ್, ಎ ಬಾಲರ್ ಹೂ ಕ್ಯಾನ್ ಬ್ಯಾಟ್ ಆ ಥರ. ಸೊ ಅವರು ಒಂದು 6 ಬಾಲಿಗೆ 12 ರನ್ಸ್ ಹೊಡಿತಾರೆ. ಲಾಸ್ಟ್ ಓವರಲ್ಲಿ ಒಂದು 6 1 4 ಹೊಡೆದ್ಬಿಟ್ಟು ಅವರು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಇವರೆಲ್ಲರೂ ಸಣ್ಣ ಪುಟ್ಟ ಇದರಿಂದ RCB 206ಕ್ಕೆ 7 ವಿಕೆಟು, SRHಗೆ 207 ಟಾರ್ಗೆಟ್ ಕೊಡ್ತಾರೆ. ನನಗೆ ಒಂದು ಟೈಮಲ್ಲಿ ಅನ್ನಿಸ್ತಾ ಇತ್ತು, ಅದೇ ಮಿಡ್ ಇನ್ನಿಂಗ್ಸ್ ಆದಮೇಲೆ 207 ಒಳ್ಳೆ ಸ್ಕೋರಾ ಅಂತಲೇ ಡೌಟ್ ಇತ್ತು ನನಗೆ. ಯಾಕಂದರೆ SRH ಆ ಥರ ಫಾರ್ಮಲ್ಲಿದ್ದಾರೆ, ಆ ಥರ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅದು ಬೇರೆ ಒಂದು 20 ರನ್ ಶಾರ್ಟೇಜ್ ಅಂದ್ಕೊತೀನಿ ನಾವು ಗ್ರೌಂಡಲ್ಲಿ. SRH ಥರ 270 ಅಂತ ಹೊಡೆಯೋದೆಲ್ಲ ಆಗ್ತಿರಲಿಲ್ಲ. ಯಾಕಂದರೆ ಸ್ವಲ್ಪ ಪಿಚ್ಚು ಎಲ್ಪಿತ್ತು ಬೌಲರ್ಸ್ಗೆ, ಸ್ಪಿನ್ನರ್ಸ್ಗೆ ಆ್ಯಸ್ ಯೂಶುವಲ್ ಸ್ವಲ್ಪ ಇದಾಗ್ತಿತ್ತು, ಟರ್ನ್ ಆಗ್ತಿತ್ತು. ಸೊ ಸ್ವಲ್ಪ ಎಲ್ಪಿತ್ತು. ಯಾರು ಒಂದು ಸ್ವಲ್ಪ ಡೌಟ್ ಇತ್ತು. ನಾನು ಅಂದ್ಕೊಂಡಿದ್ದೆ ಟಾಪ್ 5 ಬೇಗ ವಿಕೆಟ್ ತೆಗೆದ್ರೆ ಆರಾಮಾಗಿ ಮ್ಯಾಚ್ ವಿನ್ ಆಗ್ಬೋದು ಅಂತ. ಅದೇ ಥರ ಮಾಡಿದ್ರಪ್ಪ. ನಾನು ಶಾಕ್ ಆಗೋಯಿತು. ಫಸ್ಟ್ ಓವರಲ್ಲೇ ನಿಮಗೆ ಟ್ರಾವಿಸ್ ಹೆಡ್ ವಿಕೆಟ್ ತೆಗಿತಾರೆ ವಿಲ್ ಜಾಕ್ಸ್ ಅವರು. ಮಸ್ತಾಗಿ ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡ್ಕೊತಾರೆ ಅಲ್ಲಿ. ಇಬ್ಬರು ಲೆಫ್ಟ್ ಹ್ಯಾಂಡರ್ ಅಂತ ಆಫ್ ಸ್ಪಿನ್ನರ್ ತಂದ್ಬಿಟ್ಟು ಸಖತ ಹಾಕ್ಸ್ತಾರೆ. ಓವರ್ ಸಖತ ಮಾಡ್ತಾರೆ ವಿಲ್ ಜಾಕ್ಸು. ಒಂದು ಬೌಂಡ್ರಿ ಕೊಡೋಲ್ಲ, ಎಲ್ಲ ಗುಡ್ ಲೈನ್ತಲ್ಲಿ ಹಾಕಿ ಕಾಟ ಕೊಡ್ತಾ ಇರ್ತಾರೆ. ವಿತ್ ದ ಸ್ಪಿನ್ ಬಿಟ್ಬಿಟ್ಟು ಅಗೇನ್ಸ್ಟ್ ದ ಸ್ಪಿನ್ ಹೊಡೆಯೋಕೆ ಹೋಗ್ಬಿಟ್ಟು ಟ್ರಾವಿಸ್ ಹೆಡ್ ಅವರು ಇದರಲ್ಲಿ ವಿಕೆಟ್ ಕೊಡ್ತಾರೆ.
ಅದಾದಮೇಲೆ ನಿಮಗೆ ನೆಕ್ಸ್ಟು ಚೆನ್ನಾಗಿ ಪಾರ್ಟ್ನರ್ಶಿಪ್ ಹೋಗ್ತಾ ಇರುತ್ತೆ ಮಾರ್ಕ್ರಮು ಮತ್ತು ಅಭಿಷೇಕ್ ಶರ್ಮಾ ಜೊತೆ. ಅದಾದಮೇಲೆ ನಿಮಗೆ ಎಸ್ ದಯಾಲ್ ಅವರು ಅಭಿಷೇಕ್ ಶರ್ಮಾ ವಿಕೆಟ್ ತೆಗಿತಾರೆ. ಅಭಿಷೇಕ್ ಶರ್ಮಾ ಚೆನ್ನಾಗಿ ಹೊಡಿತಾರೆ, ಒಂದು 31 ರನ್ಸ್ ಏನೋ ಹೊಡಿತಾರೆ, 15 ಬಾಲ್ಸ್ ಎಲ್ಲ 13 ಬಾಲ್ಸ್ ಎಲ್ಲ ಗೊತ್ತಿಲ್ಲ. ಅವ್ರದ್ದೊಂದು ವಿಕೆಟ್ ಇಂಪಾರ್ಟೆಂಟ್ ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ವಿಲ್ ಜಾಕ್ಸ್ ಓವರಲ್ಲೇ ಸಖತ್ತಾಗಿ ಹೊಡಿತಾರೆ, 2 6 ಹೊಡಿತಾರೆ, 1 4 ಹೊಡಿತಾರೆ. ನೆಕ್ಸ್ಟ್ ಇನ್ನೊಂದು ಓವರ್ ಬಂದಾಗ ವಿಲ್ ಜಾಕ್ಸ್ ಅವರು, ಸೊ ಅವ್ರದ್ದು ಒಂದು ವಿಕೆಟ್ ತೆಗೆದು ಒಳ್ಳೆ ಇಂಪಾರ್ಟೆಂಟ್ ಆಗಿತ್ತು. ಎಸ್ ದಯಾಲ್ ಒಳ್ಳೆ ಚೆನ್ನಾಗಿ ಬಾಲಿಂಗ್ ಮಾಡಿ ವಿಕೆಟ್ ತೆಗೆದ್ರು. ಇವತ್ತು ಮೊಹಮ್ಮದ್ ಸಿರಾಜ್ ನಮ್ಮ ಟಾಪ್ ಕ್ಲಾಸ್ ಬಾಲರು, ವಿಕೆಟ್ ಏನು ತೆಗ್ದಿಲ್ಲ, ಆದರೆ 4 ಓವರ್ಸಲ್ಲಿ ಬರೀ 20 ರನ್ಸ್ ಕೊಟ್ಟಿದ್ದಾರೆ. ಎಕಾನಮಿ 5ಯಲ್ಲಿದೆ. ಅದಾದಮೇಲೆ ನಿಮಗೆ ಇನ್ನೊಬ್ಬರು ಟಾಪಾಗಿ ಪರ್ಫಾರ್ಮ್ ಮಾಡಿದ್ದು ಅಂದರೆ ಇವತ್ತು ಇಂಪ್ಯಾಕ್ಟ್ ಪ್ಲೇಯರ್ ಸ್ವಪ್ನಿಲ್ ಸಿಂಗ್ ಅವರು ಒಂದೇ ಓವರಲ್ಲಿ 2 ವಿಕೆಟ್ ತೆಗಿತಾರೆ ಗುರು. ಮಾರ್ಕ್ರಮು ಮತ್ತು ಕ್ಲಾಸನ್ ವಿಕೆಟು, ಅದೆಂಥ ದೊಡ್ಡ ವಿಕೆಟ್ ಗೊತ್ತಾ ನಿಮಗೆ. ಇಬ್ಬರು ಸೌತ್ ಆಫ್ರಿಕನ್ ವಿಕೆಟ್ನ ಅವರೇ ತೆಗ್ದಿರೋದು. ಮಾರ್ಕ್ರಮು ಫುಲ್ ಟಾಸ್ಕ್ ಔಟ್ ಆಗಿಬಿಡ್ತಾರೆ ಪಾಪ. ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವ್ರು ಫುಲ್ ಟಾಸ್ ಹಾಕ್ಬಿಡ್ತಾರಂತ. ಸಕ್ಕಂತ ಫುಲ್ ಟಾಸ್ ಹಾಕ್ಬಿಡ್ತಾರೆ ಪಾಪ. ಅವರು ಹೊಡೆಯೋಕೆ ಹೋಗ್ಬಿಟ್ಟು LBW ಹೋಗ್ತಾರೆ. ಅದಾದಮೇಲೆ ಕ್ಲಾಸನ್ಗೆ ಒಂದು ಬಾಲ್ 6 ಹೊಡ್ಸ್ಕೊಂಡಿರ್ತಾರೆ ಬ್ಯಾಟ್ ಮುಂದೆ ಹಾಕ್ಬಿಟ್ಟು. ಅದೇ ನೆಕ್ಸ್ಟ್ ಬಾಲು ಹಿಂದೆ ಚೂರು ಇದರಲ್ಲಿ ವೇರಿಯೇಷನ್ ಮಾಡ್ತಾರೆ, ಲೈಕ್ ಸ್ಲೋ ಆಗ್ತಾರೆ, ಒಂದು ಸ್ವಲ್ಪ ಹಿಂದೆ ಲೆಂತ್ನ ಹಿಂದೆ ಹೇಳ್ಕೊತಾರೆ. ಕ್ಲಾಸನ್ ಅವ್ರು ಹೊಡೆಯೋಕೆ ಹೋಗ್ಬಿಟ್ಟು ಮಿಡಾನಲ್ಲಿ ವಿಕೆಟ್ ಕೊಟ್ಬಿಡ್ತಾರೆ. ಅದು ಕ್ರೂಷಲ್ ವಿಕೆಟು. ಅಲ್ಲೇ 2 ವಿಕೆಟು ನಿಮಗೆ ಸ್ವಪ್ನಿಲ್ ಸಿಂಗ್ ತೊಗೊತಾರೆ ಒಂದೇ ಓವರಲ್ಲಿ. ಅದಾದಮೇಲೆ ನಿಮಗೆ ನೆಕ್ಸ್ಟು ಇನ್ಯಾರಿರ್ತಾರೆ, ನಿತೇಶ್ ಕುಮಾರ್ ರೆಡ್ಡಿ ಮತ್ತು ಶಹಬಾಜ್ ಅಹಮದ್ ಆ್ಯಸ್ ಯೂಶುವಲ್ 4 ವಿಕೆಟ್ ಆದಮೇಲೆ ಅವರು ಚೆನ್ನಾಗಿ ಪಾರ್ಟ್ನರ್ಶಿಪ್, ಅದೇ ಅಂಥ ರೇಂಜಲ್ಲೇನು ಪಾರ್ಟ್ನರ್ಶಿಪ್ ಬರ್ತಿರಲಿಲ್ಲ, ಬರೀ ಸಿಂಗಲ್ ಆಡ್ತಾಯಿದ್ರು, ಸ್ವಲ್ಪ ನೋಡ್ಕೊಂಡು ಆಡ್ತಾಯಿದ್ರು. ಆದಮೇಲೆ ಲೋಕಿ ಫರ್ಗ್ಯೂಸನ್ ಅವರಲ್ಲಿ ಒಂದು ಚಾನ್ಸು ಹೊಡಿತಾರೆ, ಅವ್ರಿಗೂ 13 ರನ್ಸ್ ಏನೋ ಹೊಡಿತಾರೆ. ಆ ವಯ್ಯ ಬರೀ ಶಾರ್ಟೇ ಆಗ್ತಾ ಇದ್ದಾನೆ, ಅದು ಯಾಕಂತ ಗೊತ್ತಿಲ್ಲ. ಲೆಂತಲ್ಲಿ ಹಾಕಿ ತಲೆಗೆ ವಯ್ಯ ಏನು ಗೊತ್ತಾ, ಶಾರ್ಟ್ ಹಾಕ್ತಾನೆ, ಅರೆ ಎಲ್ಲ ಸೊಂಟ ರೇಟ್ಗೆ ಹಾಕ್ತಾನೆ. ತಲೆಗೆ ಬರೋಂಗೆ ಹಾಕಬೇಕು, ಇಲ್ಲ ಇಲ್ಲಿಗೆ ಬರಬೇಕು, ಇಲ್ಲ ತಲೆಗೆ ಇಲ್ಲಿಗೆ ಬರಬೇಕು. ಬರೀ ಕರೆಕ್ಟಾಗಿ ಸೊಂಟ ಹೈಟಿಗೆ ಬರುತ್ತೆ, ಆರಾಮಾಗಿ ಹೊಡೆಯೋಕ್ಕೆ ಟೈಮ್ ಇರುತ್ತೆ ಅವರಿಗೆ. ಅದೊಂದು ಸ್ವಲ್ಪ ಹೇಳ್ಬೇಕು ಅವರಿಗೆ. ಅದಾದಮೇಲೆ ನಿಮಗೆ ಇನ್ನೊಬ್ಬರು ಕರಣ್ ಶರ್ಮಾ ಏನು ಮಸ್ತ್ ಬಾಲಿಂಗ್ ಮಾಡಿದ್ರಿ. ನಿತೇಶ್ ಕುಮಾರ್ ರೆಡ್ಡಿಗೆ ಬೋಲ್ಡ್ ಮಾಡಿಬಿಡ್ತಾರೆ ಅವರು. ನಿತೇಶ್ ಕುಮಾರ್ ರೆಡ್ಡಿ ರಿವರ್ಸ್ ಕೂಪ್ ಹೊಡೆಯೋಕೆ ಹೋಗ್ತಾರೆ. ಅದಾದಮೇಲೆ ಅವರು ಫಾಸ್ಟ್ ಹತ್ರ ಏರ್ ಹಾಕ್ಬಿಟ್ಟು ಸೈಕ್ ಅಂತ ಒಂಚೂರು ಟರ್ನ್ ಆಗುತ್ತೆ, ಬಾಲು ವಿಕೆಟಿಗೆ ಬೀಳುತ್ತೆ. ಒಳ್ಳೆ ವಿಕೆಟ್, ಅದು ಮಸ್ತಿತ್ತು. ಅವರು ಇಂಪಾರ್ಟೆಂಟ್, ಅವರು ಫಾರ್ಮಲ್ಲಿದ್ದರು. ನಿತೇಶ್ ಕುಮಾರ್ ರೆಡ್ಡಿ ಲಾಸ್ಟ್ ಮ್ಯಾಚಸ್ ಎಲ್ಲ ನಾಟ್ ಉಳಿದು ಚೆನ್ನಾಗಿ ಆಡಿದರು SRH ಟೀಮಿಗೆ. ಸೊ ಅವ್ರ ವಿಕೆಟು ಕ್ರೂಷಿಯಲ್ ಆಗಿತ್ತು. ಅದಾದಮೇಲೆ ನಿಮಗೆ ಇನ್ಫಾರ್ಮ್ ಅಬ್ದುಲ್ ಸಮದ್ ಬರ್ತಾರೆ. ಅಬ್ದುಲ್ ಸಮದ್ ಸ್ಟಾರ್ಟಿಂಗಲ್ಲಿ ಹೊಡಿತಾರೆ, ಒಂದು 10 ರನ್ಸ್ ಎಲ್ಲ ಹೊಡಿತಾರೆ, ಒಂದು 4 ಬಾಲ್ಸ್ ಅಲ್ಲ 5 ಬಾಲ್ಸ್ ಅಲ್ಲ. ಅದಾದಮೇಲೆ ನಿಮಗೆ ಕರಣ್ ಶರ್ಮಾ ಕಾಟನ್ ಬೌಲ್ಡ್ ಮಾಡ್ತಾರೆ ಸೈಕಾಗಿ, ಅವ್ರ ವಿಕೆಟು ಅವರೇ ತೆಗೆಯೋದು. ಅದಾದಮೇಲೆ ನಿಮಗೆ ಬರೋದು ಇಲ್ಲಿಗೆ ಆಗೋಯ್ತಪ್ಪ, 6 ವಿಕೆಟ್ ಬಿದ್ದೋಯ್ತು. ಯಾರಿಲ್ಲ ಅಂದ್ಕೊಂಡ್ರೆ ಯಾರಿಗೂ ಅಂದ್ಕೊಂಡೇ ಇರಲಿಲ್ಲ ಪ್ಯಾಟ್ ಕಮಿಂಗ್ಸ್ ಸರ್ ಈ ಥರ ಹೊಡಿತಾರಂತ. ಒಂದು ಸ್ವಲ್ಪ ಬಾಯಿ ಬರ್ಸ್ಬಿಟ್ಟಿದ್ರು ಎಲ್ಲರಿಗೂ RCB ಫ್ಯಾನ್ಸ್ಗಳಿಗೆ. ಸೊ ಅವರು ಮಸ್ತ್ ಆಡ್ತಾರೆ. ಅರೌಂಡ್ 15 ಬಾಲ್ಸ್ಗೆ 31 ರನ್ ಏನೋ ಹೊಡಿತಾರೆ. ಅದು ಸ್ಪಿನ್ನರ್ಸ್ಗೆ ಚೆನ್ನಾಗಿ ಹೊಡಿತಾರೆ ಗುರು. ಸ್ವಪ್ನಿಲ್ ಸಿಂಗಿಗೆ ಒಂದು 2 6 ಹೊಡಿತಾರೆ, ಇವರಿಗೆ ಕರಣ್ ಶರ್ಮಾಗೆ ಒಂದು 4 1 6 ಹೊಡಿತಾರೆ. ಸಖತ್ ಆಡ್ತಾರೆ. ಅದಕ್ಕೆ ಅಲ್ಲಿ ಒಳ್ಳೆ ಕ್ಯಾಪ್ಟನ್ಸಿ ಒಳ್ಳೆ ಚೇಂಜ್ ಮಾಡ್ತಾರೆ. ಸ್ಪಿನ್ನರ್ಸ್ ತರೋದೇ ಇಲ್ಲ. ನೆಕ್ಸ್ಟು ಫಾಸ್ಟ್ ಬಾಲರ್ ಕ್ಯಾಮ್ರೂನ್ ಗ್ರೀನ್ನ ತರ್ತಾರೆ. ಅವರು ತಲೆಗೆ ಒಂದು ಬೌನ್ಸರ್ ಹಾಕ್ಬಿಟ್ಟು ಅವರು ಥರ್ಡ್ ಮ್ಯಾನಲ್ಲಿ ಹಿಂಗೆ ಕಟ್ ಹೊಡೆಯೋಕೆ ಹೋಗ್ತಾರೆ. ಅದು ಟಾಪ್ ಎಡ್ಜ್ ಆಗ್ಬಿಟ್ಟು ಸಿರಾಜ್ ಅವರು ಒಳ್ಳೆ ಕ್ಯಾಚ್ ತೊಗೊತಾರೆ ಕ್ಯಾಮ್ರೂನ್ ಗ್ರೀನ್ದು. ಅದು ಕ್ರೂಷಲ್ ವಿಕೆಟ್ ಆಗಿತ್ತು, ಯಾಕಂದರೆ ಚೆನ್ನಾಗಿ ಆಡ್ತಿದ್ರು ಕ್ಯಾಮ್ರೂನ್ ಗ್ರೀನ್ ಅವರು. ಪ್ಯಾಟ್ ಕಮಿಂಗ್ಸ್ ಅವರು ಸಖತ್ ಆಗ್ತಾರೆ ಕ್ಯಾಮ್ರೂನ್ ಗ್ರೀನು. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಭುವನೇಶ್ವರ್ ಕುಮಾರ್ ಬರ್ತಾರೆ. ಭುವನೇಶ್ವರ್ ಕುಮಾರ್ ಮತ್ತು ಅಬ್ದುಲ್ ಸಮದ್, ಶಹಬಾಜ್ ಅಹಮದ್ ಇವತ್ತು ಯಾಕೋ RCB ಅಂತಾರೆ ಆಡಿದ್ರಪ್ಪ, ಪರವಾಗಿಲ್ಲ. ಅವ್ರು ಏನು ಮಾಡೋಕ್ಕಾಗುತ್ತೆ, ಅವರು ಪಾಪ ಒಂದು ಕಡೆ ವಿಕೆಟೆಲ್ಲ ಬೀಳ್ತಾ ಇದ್ದಾವೆ, ಒಂದು ಕಡೆ ಗಟ್ಟಿಯಾಗಿ ಇಟ್ಕೊಂಡಿದ್ರು. ಕೊನೆಯವ್ರಿಗೆ ಎಷ್ಟಾಗುತ್ತೋ ಅಲ್ಲಿವ್ರಿಗೆ ಇಡೋಣ ಅಂತ, ಅದಕ್ಕೆ ಬಾಲ್ ಟು ಬಾಲ್ ಆಡ್ತಾಯಿದ್ರು. ಲಾಸ್ಟ್ ಓವರಲ್ಲಿ ಒಂದು ಸ್ವಲ್ಪ ಚಾರ್ಜ್ ಅಂತಾರೆ, 37 ಬಾಲ್ಸ್ 40 ಏನೋ ಹೊಡಿತಾರೆ. ನಮ್ಗೆ RCB ಒಳ್ಳೇದು ಬಿಡಿ. ಅದು ಅವರು ಏನೋ ಬೇಗ ಹೊಡೆದು ಔಟ್ ಆಗಿದೆ, ಇನ್ನೂ ಇಷ್ಟು 35 ರನ್ಸ್ ವಿನ್ ಆಗ್ತಿರಲ್ಲ, ನಮಗೆ ಇನ್ನೂ ಒಂದು 60 ರನ್ಸ್ ಆ ಥರ ವಿನ್ ಆಗ್ತಿತ್ತು. ಅವರಿಗೆ ಇದು ಮಾಡಬೇಕು. SRH ಟೀಮು ಚೆನ್ನಾಗಿ ಆಡಿದ್ದಾರೆ, ಯಾಕಂದರೆ ಒಂದೇ ಸತಿ ವಿಕೆಟ್ಗಳು ಪಟ್ ಅಂತ ಬಿದ್ದೋಗ್ತಾ ಇದೆ. ಸೊ ಅವರು ಒಂದು ಕಡೆ ಗಟ್ಟಿಯಾಗಿ ಇಟ್ಕೊಂಡಿದ್ರು ಒಂದು ಎಣ್ಣ. ಹಂಗೆ ಹಿಂಗೆ ಮಾಡಿ ಎಸ್ ದಯಾಲ್ ಅವರು ಚೆನ್ನಾಗಿ ಮಾಡಿದ್ರು. ನಿಮಗೆ 3 overs 18 ರನ್ಸ್ 1 ವಿಕೆಟ್ ಅವರೇ ತೆಗೆದಿದ್ದು. ಅಭಿಷೇಕ್ ಶರ್ಮಾ ಅದು ಮೇನ್ ವಿಕೆಟು. ವಿಲ್ ಜಾಕ್ಸು ಬೆಂಕಿ ವಿಕೆಟ್ ತೆಗೆದಿರೋದು ವಿಲ್ ಜಾಕ್ಸ್ ಅವರು. ಟ್ರಾವೆಲ್ಸ್ ಹೆಡ್ದು ಮತ್ತು ನಿಮಗೆ ಇಬ್ಬರು ಸ್ಪಿನ್ನರ್ ಸ್ವಪ್ನಿಲ್ ಸಿಂಗು ಮತ್ತು ಕರಣ್ ಶರ್ಮಾ 2 ವಿಕೆಟ್ ತೆಗೆದಿದ್ದಾರೆ. ಮತ್ತು ಕ್ಯಾಮ್ರೂನ್ ಗ್ರೀನು 2 ವಿಕೆಟ್ ತೆಗೆದಿದ್ದಾರೆ. ಸೊ ಇವರೆಲ್ಲ ಕಾಂಟ್ರಿಬ್ಯೂಷನಿಂದ ಒಳ್ಳೆ ಬಾಲಿಂಗ್ ಮಾಡಿ ಇವತ್ತು ಮ್ಯಾಚ್ ವಿನ್ ಆಗಿದ್ದೀವಿ. 35 ರನ್ಸಿಂದ ವಿನ್ ಆಗಿರೋದು RCB ಮ್ಯಾಚ್ನ.
ತುಂಬ ಖುಷಿ ಆಯಿತು. ನಮ್ಮ ಬಾಲಿಂಗ್ ಈಗ ಸ್ವಲ್ಪ ಸೆಟಲ್ ಆಗ್ತಾ ಇದೆ. ಸೊ ಇದೇ ಥರ ನಮ್ಮ ಮ್ಯಾಕ್ಸ್ವೆಲ್ ಒಬ್ಬರು ಬಂದರೆ ಫರ್ಗಿಸನ್ನ ಕುಂಡಿಸ್ರಿ. ಅವಾಗ ಬ್ಯಾಟಿಂಗ್ ಸ್ಟ್ರಾಂಗು ಮಾಡ್ಕೊಳ್ಳೋಣ, ಬಾಲಿಂಗ್ ಇಂಡಿಯನ್ ಫಾಸ್ಟ್ ಬಾಲರ್ಸ್ ಜೊತೆ ಹೋಗೋಣ, ಪರವಾಗಿಲ್ಲ. ಅವ್ರಿಗೂ ಇವ್ರಿಗೆ ಏನು ಕಂಪ್ಯಾರಿಸನ್ ಇಲ್ಲ. ಲೋಕಿ ಫರ್ಗಿಸನ್ಗೆ ಅವರೊಂದು 10 ರನ್ ಕಮ್ಮಿ ಕೊಟ್ಟರೆ ನಮ್ಮ ಇನ್ನೊಬ್ಬ ಇಂಡಿಯನ್ ಯಂಗ್ಸ್ಟರು ಒಂದು 10 ರನ್ ಜಾಸ್ತಿ ಕೊಡ್ತಾರೆ. ಅದನ್ನು 10 ರನ್ ಹೊಡೆಯೋಕ್ಕೆ ಮ್ಯಾಕ್ಸ್ವೆಲ್ ಇದ್ದೇ ಇದ್ದಾರೆ. ಸೊ ನೆಕ್ಸ್ಟ್ ಮ್ಯಾಚಿನ ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ ಆಡಲೇಬೇಕು. ನೆಕ್ಸ್ಟ್ ಮ್ಯಾಚು ಇಂದ ಹೆವಿ ಇಂಪಾರ್ಟೆಂಟು. ಇನ್ನು 5 ಮ್ಯಾಚ್ ಐತೆ, 5ರಲ್ಲಿ 5 ಇನ್ನಾದರೆ ಒಂದು ಚಾನ್ಸು. ಅದು ಹಿಂಗೆಲ್ಲ ಆಗಬೇಕು ಪಾಯಿಂಟ್ಸ್ ಟೇಬಲು. ಅದು ವೀಡಿಯೋ ಬೇಕಂದರೆ ಕಮೆಂಟ್ಸ್ ಮಾಡಿ, ಹೆಂಗೆ ಯಾವ ಥರ ಚಾನ್ಸ್ ಇದೆ RCB ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಇಷ್ಟು ಹೇಳ್ತಾ, ಇಷ್ಟ ಆಗಿತ್ತು ಮ್ಯಾಚು. ಅದು ಇನ್ನೊಂದು ವಿಷಯ ಕೇಳ್ಪಟ್ಟೆ, ನಾವು ಫಸ್ಟ್ ಮ್ಯಾಚ್ ವಿನ್ ಆಗಿದ್ದು ಪಂಜಾಬ್ಸಲ್ಲಿ, ಅದು 25th ಮಾರ್ಚು. ಇವತ್ತು ಸೆಕೆಂಡ್ ಮ್ಯಾಚ್ ವಿನ್ ಆಗ್ತಾ ಇರೋದು ಬಂದ್ಬಿಟ್ಟು 25th ಏಪ್ರಿಲು. ಅದು SRH ಮೇಲೆ. ಎಂಥ ಕೋಇನ್ಸಿಡೆನ್ಸ್ ನೋಡಿ. RCBಗೆ 1 ತಿಂಗಳು ಬೇಕಿತ್ತು ಒಂದು ಮ್ಯಾಚ್ ವಿನ್ ಆಗಿರೋದು ಇನ್ನೊಂದು ಮ್ಯಾಚ್ ವಿನ್ ಆಗೋಕ್ಕೆ. ಬಿಡಿ, ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂತ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.